ಓಂ ಈಕ್ಷತೆ ನಾ ಶಬ್ದಂ ಓಂ ನ ತದೀದೃಗಿತಿ ಜ್ಞೇಯಂ ನ ವಾಚ್ಯಂ ನ ಚ ತರ್ಕ್ಯತೆ ಪಶ್ಯಂತೋಪಿ ನ ಪಶ್ಯಂತಿ ಮೇರೋರೂಪಂ ವಿಪಶ್ಚಿತಃ ಇತಿವತ್. ಇದು ಮುಂದಿನ ಮೂಲಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಕ, ತತ್ವಪ್ರದೀಪ ಇತ್ಯಾದಿಗಳನ್ನು ನಾವು ನೋಡಬೇಕು. ಪದ್ಮನಾಭ ತೀರ್ಥರಿಗೆ ಸಂಬಂಧಪಟ್ಟ ಸತ್ತರ್ಕ ದೀಪಾವಳಿಯನ್ನು ಹಿಂದಿನ ಮೂಲಕ್ಕೆ ಸಂಬಂಧಪಟ್ಟಂತೆಯೇ ಮುದ್ರಣ ಮಾಡುವವರು ಮಾಡಿದ್ದಾರೆ ಅಷ್ಟೇ. ಅದರಿಂದ ಓದುವವರು ಸ್ವಲ್ಪ ಅದನ್ನು ವ್ಯತ್ಯಾಸ ಮಾಡಿಕೊಂಡು ಓದಬೇಕು. ಈಗ ತತ್ವಪ್ರಕಾಶಿಕಾದಲ್ಲಿರೋದನ್ನು ಮೊದಲು ಹೇಳ್ತೇನೆ, ಅರ್ಥ ಸೌಲಭ್ಯ ದೃಷ್ಟಿಯಿಂದ. ತತ್ವಪ್ರಕಾಶಕ್ಕೆ ಟಿಪ್ಪಣಿಗಳಿರೋದ್ರಿಂದ ಅಲ್ಲಿರೋ ವಿಷಯಗಳನ್ನು ಹೇಳಿ ಆಮೇಲೆ ತತ್ವಪ್ರದೀಪ ಮತ್ತು ಸತ್ತರ್ಕ ದೀಪಾವಳಿಯಲ್ಲಿರೋದನ್ನು ಹೇಳ್ತೇನೆ. ನಚ ಅಶಬ್ದತ್ವ ಇತರ ಸಿದ್ಧಂ ಅಂತ ಆಚಾರ್ಯರ ಒಂದು ವಾಕ್ಯ ಇದೆ ಅಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಟಿಪ್ಪಣಿಗಳನ್ನು ಗಮನಿಸಬೇಕಾಗ್ತದೆ. ಅದರಿಂದ ತತ್ವಪ್ರಕಾಶಕ ನೋಡಿ ಆದಮೇಲೆ ಅದನ್ನು ನೋಡುವುದು ಒಳ್ಳೆಯದು ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ. ನನ್ನವೇವಂ ಯುಕ್ತ್ಯಾದಿ ಸಿದ್ಧತ್ವೇ ವಾಚ್ಯತ್ವಸ್ಯ ಅವಾಚ್ಯತ್ವ ಅಜ್ಞೇಯತ್ವ ಅಭಿದಾಯಕ ಉದಾಹೃತ ಶ್ರುತೇ ಕಾಗತಿ ಪ್ರಶ್ನೆ. ಈಗ ಬ್ರಹ್ಮ ವಾಚ್ಯ ಅಂತ ನೀವು ಯುಕ್ತಿಯಿಂದ ಪ್ರತಿಪಾದನೆ ಮಾಡಿದ್ರಿ, ಯುಕ್ತಿಯಿಂದ ಮತ್ತು ಶ್ರುತಿ ಸ್ಮೃತಿಗಳಿಂದ ಪ್ರತಿಪಾದಿಸಿದ್ರಿ ನೀವು. ಹಾಗಾದ್ರೆ ಅವಾಚ್ಯ ಅಜ್ಞೇಯ ಅಂತನೂ ಬ್ರಹ್ಮನನ್ನ ಶ್ರುತಿಗಳು ಹೇಳ್ತಾ ಇವೆ ಅಲ್ಲ, ಅದಕ್ಕೂ ನೀವು ಒಂದು ಅರ್ಥ ಹೇಳಬೇಕಲ್ಲ. ಅದಕ್ಕೇನು ಗತಿ? ಅದಕ್ಕೇನು ಅರ್ಥ ಮಾಡ್ತೀರಿ ಅಂದರೆ, ಅವಾಚ್ಯತ್ವಾದಿಕಂತು ಅಪ್ರಸಿದ್ಧತ್ವಾತ್, ಬ್ರಹ್ಮನನ್ನ ಅವಾಚ್ಯ ಅಜ್ಞೇಯ ಅತರ್ಕ್ಯ ಅಂತ ಹೀಗೆಲ್ಲ ಹೇಳುವುದೇನಿದೆ ಅವನು ಪೂರ್ಣವಾಗಿ ಪ್ರಸಿದ್ಧನ ಅಲ್ಲ ಆದ್ದರಿಂದ ಅಂತ ತಾತ್ಪರ್ಯ. ಅದಕ್ಕೆ ಅವಾಚ್ಯತ್ವಾದಿಕಂ ಅಂದರೆ ಅವಾಚ್ಯತ್ವಾದಿ ವ್ಯಪದೇಶ. ಅವಾಚ್ಯ ಅಂತ ಹೇಳುವುದು, ಅವಾಚ್ಯ ಅಂತ ಅಲ್ಲಲ್ಲಿ ಶಾಸ್ತ್ರಗಳೇ ಹೇಳುವುದು, ಮತ್ತೆ ಅತರ್ಕ್ಯ ಅಂತ ಹೇಳುವುದು, ವ್ಯಪದೇಶ ಅಂದರೆ ವ್ಯವಹರಿಸುವುದು ಅಂತ ಅದರ ಅರ್ಥ. ಹೀಗೆ ಅವಾಚ್ಯತ್ವಾದಿಕಂ ಅನ್ನೋ ಶಬ್ದಕ್ಕೆ ಅವಾಚ್ಯತ್ವದ ವ್ಯವಹಾರ ಶಾಸ್ತ್ರದಲ್ಲಿ ಕಂಡು ಬಂದಿರುವುದು, ಅಥವಾ ವ್ಯವಹಾರದಲ್ಲಿ ಬ್ರಹ್ಮನ ಬಗ್ಗೆ ಹಾಗೆ ಯಾರು ಹೇಳೋದು. ಅದು ಹೇಗೆ ಅಂದರೆ ಈ ಅಪ್ರಸಿದ್ಧತ್ವ. ಜಗತ್ತಿನಲ್ಲಿ ಕೂಡ ಆ ಥರ ಹೇಳ್ತಿರ್ತೀವಿ. ಯಾರು ಬಹಳ ದೊಡ್ಡ ವ್ಯಕ್ತಿ ಆಗಿದ್ರೆ, ಯಾವ್ದಾದ್ರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿದ್ರೆ, ಅವ್ರ ಬಗ್ಗೆ ಏನು ಮಾತಾಡಿ ಉಪಯೋಗ ಇಲ್ಲ ಬಿಡಿ ಅಂತೀವಿ. ಮಾತಾಡಿ ಉಪಯೋಗ ಇಲ್ಲ ಅಂದ್ರೆ ಏನರ್ಥ? ನಾವು ಮಾತಾಡಿ ಪೂರ್ಣವಾಗಿ ಅವ್ರ ಬಗ್ಗೆ ಹೇಳುವುದು ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸಾಧನೆ ಮಾಡಿದವರು, ಸಾಧನೆ ಶಿಖರ ಏರಿದವರು ಅಂತ ಅರ್ಥ. ಅಪ್ರಸಿದ್ಧಿ ಅಂದ್ರೆ ಸಾಕಲ್ಯೇನ ಅಗೋಚರತ ಟೀಕಾದಲ್ಲಿ. ಅಪ್ರಸಿದ್ಧಿ ಅಂದ್ರೆ ಪೂರ್ಣವಾಗಿ ನಮಗೆ ಜ್ಞಾನಕ್ಕೆ ವಿಷಯನಾಗದೇ ಇರುವಿಕೆ ಅಂತ ಹೀಗದರ ಅರ್ಥ. ನಾನು ಅಪ್ರಸಿದ್ಧಿ ಅವಾಚ್ಯತ್ವಾದಿ ವ್ಯಪಾದೇಶ ಕ್ವ ದೃಷ್ಟ. ನೀವೇನೋ ಹೀಗೆ ಅರ್ಥ ಹೇಳಿದ್ರಿ. ಅವಾಚ್ಯ ಅಜ್ಞೇಯ ಅತರ್ಕ್ಯ ಯಾಕೆ ಅಂದ್ರೆ ಅಪ್ರಸಿದ್ಧನಾದ್ರಿಂದ, ಸಕಲವಾಗಿ ಪೂರ್ಣವಾಗಿ ಗೋಚರ ಅಲ್ಲ ಆದ್ರಿಂದ ಅಂತ ನೀವು ಅರ್ಥ ಹೇಳಿದ್ರಿ. ಅದು ಎಲ್ಲಿಯಾದ್ರೂ ಆ ಥರ ಕಂಡು ಬಂದಿರಬೇಕಲ್ಲ. ಕೋದೃಷ್ಟ ಶಾಸ್ತ್ರದಲ್ಲಿ ಏನಾದ್ರೂ ಹಾಗೆ ಹೇಳಿದಾರ ಅಂದ್ರೆ ಅದಕ್ಕೆ ಗರುಡ ಪುರಾಣದ ಮಾತನ್ನ ಉದ್ಧರಿಸ್ತಾರೆ. ನತದೀದೃಗಿತಿ ಜ್ಞೇಯಂ ತತ್ ಬ್ರಹ್ಮ ಈದೃಕ್ ಹೀಗೆ ಎಂಬುದಾಗಿ ನ ಜ್ಞೇಯಂ ತಿಳಿಯಲ್ಪಡುವಂಥದ್ದಲ್ಲ, ನ ವಾಚ್ಯಂ ಹೇಳಲ್ಪಡುವಂಥದ್ದಲ್ಲ, ನ ತರ್ಕ್ಯತೆ ಊಹಿಸಲ್ಪಡುವಂಥದ್ದಲ್ಲ. ಪಶ್ಯಂತೋಪಿ ನ ಪಶ್ಯಂತೆ ವಿಪಶ್ಚಿತ ಜ್ಞಾನಿಗಳು ಮೇರೋಹ ರೂಪಂ ಮೇರುವಿನ ರೂಪವನ್ನು ಪಶ್ಯಂತಹ ಅಪಿ ನೋಡಿದ್ರೂ ಕೂಡ ಅಥವಾ ತಿಳಿದಿದ್ರೂ ಕೂಡ ನ ಪಶ್ಯಂತಿ ಪೂರ್ಣವಾಗಿ ತಿಳಿದಿಲ್ಲ. ಇಲ್ಲಿ ನ ಪಶ್ಯಂತಿ ಅನ್ನೋದ್ರ ಬದಲಾಗಿ ನ ಜಾನಂತೆ ಅಂತ ಒಂದು ಪಾಠ ಗೋವಿಂದಾಚಾರ್ಯ ಹೇಳಿದ್ದಾರೆ. ಅದು ಕೂಡ ಪೂರ್ಣವಾಗಿ ಹಾಗೆ ನ ಜಾನಂತಿ ಅಂತಲೇ ಆಗ್ಬೇಕಂತ ಏನಿಲ್ಲ. ಹಾಗೊಂದು ಪಾಠ ಕಂಡು ಬರ್ತದೆ ಅಂತ ಋಷಿಕೇಶ ತೀರ್ಥರ ಪಾಠ. ಆಮೇಲೆ ಆ ಮೂಲಕೋಶಕ್ಕೆ ಅನುಸಾರಿಯಾದಂತಹ ರಘುವರಿ ತೀರ್ಥರ ಪಾಠ ಇತ್ಯಾದಿ ಸಂಗತಿಗಳನ್ನು ಗಮನಿಸಿ ಅವರು ಹೇಳಿದ್ದಾರೆ. ಹಾಗೊಂದಿದೆ ಅಂತ ತಿಳ್ಕೊಳ್ಳಿ ಅಷ್ಟೇ. ಎರಡಕ್ಕೂ ಅರ್ಥ ಒಂದೇ ಆಗ್ತದೆ, ಅದೇನು ವ್ಯತ್ಯಾಸ ಏನಲ್ಲ. ಪಶ್ಯಂತೋಪಿ ನ ಪಶ್ಯಂತಿ ಮೇರೋರೂಪ ಪಶ್ಚಿತಃ. ಪಶ್ಯಂತಹ ಇತ್ಯುಕ್ತೆ ಅಪ್ರಸಿದ್ಧ ಏವ ಏತದಿತಿ ಜ್ಞಾಯತೆ. ಇಲ್ಲಿ ಅವಾಚ್ಯ ಅಂತ ಬಂದಾಗ ಪೂರ್ಣವಾಗಿ ಯಾವ ಜ್ಞಾನಕ್ಕೂ ವಿಷಯ ಅಲ್ಲ, ಜ್ಞಾನಕ್ಕೆ ಸ್ವಲ್ಪವೂ ವಿಷಯ ಅಲ್ಲ ಅಂತ ಯಾಕೆ ಅರ್ಥ ಮಾಡಬಾರ್ದು? ಅಪ್ರಸಿದ್ಧವಾದ್ರಿಂದ
ಅಂದ್ರೆ ಪೂರ್ಣವಾಗಿ ನಮ್ಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಅವಾಚ್ಯ ಅಂತ ಯಾಕೆ ಅರ್ಥ ಮಾಡಬೇಕು ಅಂದ್ರೆ ಪಶ್ಯಂತಹ ಅಂತ ಹೇಳಿದಾರಲ್ಲ, ಸ್ವಲ್ಪ ಆದ್ರೂ ತಿಳಿದಿದೆ ಅಂತ ಅರ್ಥ. ಅದಕ್ಕೆ ಪಶ್ಯಂತೋಪಿನ ಪಶ್ಯಂತಿ ಅಂದ್ರೆ ನೋಡ್ತಾ ಇದ್ರು ಕೂಡ ನೋಡ್ತಾ ಇಲ್ಲ ಅಂತ ಅನ್ನೋದು ಹಾಗೆ ಅರ್ಥ ಮಾಡಿಬಿಟ್ರೆ ಅದು ವಿರುದ್ಧ ಆಗ್ತದೆ. ಇದು ಘಟ ಆದ್ರೂ ಕೂಡ ಘಟ ಅಲ್ಲ ಅಂತ ಹೇಳಿದಂತೆ ಆಗಿಬಿಡ್ತದೆ, ತಪ್ಪಾಗ್ತದೆ ಅದು. ಆದ್ರಿಂದ ತಿಳಿದಿದ್ದಾರೆ, ಕಣ್ಣಾರೆ ನಿತ್ಯ ನೋಡ್ತಾ ಇರ್ತಾರೆ, ಹಿಮಾಲಯದ ಪರ್ವತದ ತಟದಲ್ಲೇ ಇರ್ತಾರೆ, ಮೇರು ಅಂತ ತಿಳ್ಕೊಳ್ಳಿ ಅಥವಾ ಹಿಮಾಲಯ ಅಂತ ತಿಳ್ಕೊಳ್ಳಿ, ಸಾಗರದ ತೀರದಲ್ಲೇ ಕೆಲವರು ಇರ್ತಾರೆ, ಸಾಗರವನ್ನು ನಿತ್ಯ ನೋಡ್ತಾನೆ ಇರ್ತಾರೆ. ಆದ್ರೆ ನಿತ್ಯ ನೋಡ್ತಾ ಇದ್ರು ಕೂಡ ಅದನ್ನು ಪೂರ್ಣವಾಗಿ ತಿಳಿದಿಲ್ಲ, ಏನೂ ಗೊತ್ತೇ ಇಲ್ಲ ಅಂತ ಅರ್ಥ ಅಲ್ಲ. ಯಾಕಂದ್ರೆ ನಿತ್ಯ ಅದನ್ನು ನೋಡ್ತಾನೆ ಇದೆ, ಸ್ವಲ್ಪ ಅವ್ರ ತಿಳುವಳಿಕೆ ಅವ್ರವ್ರಿಗೆ ಇದ್ದೇ ಇದೆ. ಪಶ್ಯಂತಹ ಅಂತ ಬಂದಿರುವುದರಿಂದ ಅಪ್ರಸಿದ್ಧ ಏವ ಏತತ್, ಅವಾಚ್ಯತ್ವ ಮೊದಲಾದವುಗಳು, ಏತತ್ ಅಂದ್ರೆ ಅವಾಚ್ಯತ್ವ ಮೊದಲಾದವುಗಳು ಅಪ್ರಸಿದ್ಧ ಏವ, ಅಪ್ರಸಿದ್ಧಿ ಇರುವುದರಿಂದಲೇ ಅವಾಚ್ಯ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ನ ಕೇವಲಂ ಅನ್ಯಥಾನುಪಪತ್ತಿ ಮಾತ್ರ ಸಿದ್ಧ ಇಯಂ ವ್ಯವಸ್ಥಾ ಕಿಂತು ಸ್ಮೃತಿ ಸಿದ್ಧ ಚ ಇತಿ ಭಾವೇನ ಆಹ ಅಪ್ರಸಿದ್ಧೇರವಾಚ್ಯಂ ತತ್. ಅಲ್ಲಿ ಮೇಲ್ಗಡೆ ಏನು ಬಂತಲ್ಲ, ಮೇರುವಿನ ಬಗ್ಗೆ ಬಂತು. ಆ ಮೇರುವಿನ ಬಗ್ಗೆ ಬಂದ ಮೇಲೆ ಅದು ಆಯ್ತು, ಮೇರುವಿನ ವ್ಯವಸ್ಥೆ ಬೇರೆ ಇರಬಹುದು, ಬ್ರಹ್ಮನ ವ್ಯವಸ್ಥೆ ಬೇರೆ ಇರಬಹುದು. ಮೇರು ಏನ್ ಮಾಡುದು, ಮೇರು ಆಗ್ಲಿ ಹಿಮಾಲಯ ಆಗ್ಲಿ ಸಾಗರ ಆಗ್ಲಿ ಏನಾದ್ರೂ ಸ್ವಲ್ಪ ಕಣ್ಣಿಗೆ ಕಾಣಿಸ್ತದೆ. ಮೇರು ನಮಗ್ ಕಣ್ಣಿಗೆ ಕಾಣಿಸದೇ ಇರ್ಬೋದು, ಯಾರ್ಯಾರು ದೇವತೆಗಳಿಗಾದ್ರೂ ಕಣ್ಣಿಗೆ ಕಾಣಿಸ್ತದೆ. ಹಿಮಾಲಯ ನಮಗ್ ಕಾಣಿಸ್ತದೆ, ಸಾಗರ ನಮಗ್ ಕಣ್ಣಿಗೆ ಕಾಣಿಸ್ತದೆ. ಆದ್ರೆ ಹಿಮಾಲಯವನ್ನ ಸಾಗರವನ್ನ ನಾವಾದ್ರೂ ಪೂರ್ಣವಾಗಿ ತಿಳಿದಿಲ್ಲ, ಮೇರುವನ್ನಾದ್ರೂ ಪೂರ್ಣವಾಗಿ ಜ್ಞಾನಿಗಳು ತಿಳಿದಿಲ್ಲ. ಹೀಗೆ ಮೇರು ಬ್ರಹ್ಮನಿಗಿಂತ ಭಿನ್ನ. ಅದು ನೀವು ದೃಷ್ಟಾಂತ ಏನು ಕೊಟ್ರೆ, ದೃಷ್ಟಾಂತ ಕೊಟ್ಟದ್ರಿಂದ ಪೂರ್ಣ ಸಮಾಧಾನ ಆಗ್ತದ? ಬ್ರಹ್ಮನ ಬಗ್ಗೆ ಹೇಳಿದ್ದನ್ನು ಹೇಳಿ, ಬ್ರಹ್ಮ ಅಪ್ರಸಿದ್ಧ ಆದ್ರಿಂದ ಅವಾಚ್ಯ ಅಂತ ಹಾಗೆ ಬಂದದ್ದೆಲ್ಲ ಪ್ರಮಾಣ ಇದ್ರೆ ಅದನ್ನು ಹೇಳಿ ಅಂತ ನಿರ್ದಿಷ್ಟವಾದ ಪ್ರಮಾಣವನ್ನೇ ಕೇಳಿದರೆ, ದೃಷ್ಟಾಂತ ನಮಗೆ ಬೇಡ, ಸ್ಪಷ್ಟವಾಗಿ ಬ್ರಹ್ಮನ ಬಗ್ಗೆನೇ ಅಂತ ವ್ಯವಸ್ಥೆ ಮಾಡಿದ ಮಾತೆಲ್ಲಾದ್ರೂ ಇದ್ರೆ ಹೇಳಿ ಅಂತ ಮುಂದಿನ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅಪ್ರಸಿದ್ಧೇರವಾಚ್ಯಂ ತತ್ ಅಂತ ಅನ್ನೋದನ್ನ ಹೇಳಿದ್ದಾರೆ. ಇಲ್ಲಿ ನೋಡಿ, ನ ಕೇವಲಂ ಅನ್ಯಥಾ ಅನುಪಪತ್ತಿ ಮಾತ್ರ ಸಿದ್ಧ ಇಯಂ ವ್ಯವಸ್ಥಾ. ಈಗ ನಾವೊಂದೇನು ವ್ಯವಸ್ಥೆ ಹೇಳಿದ್ವಲ್ಲ, ವ್ಯವಸ್ಥಾ ಅಂದ್ರೆ ಅವಾಚ್ಯ ಅಂತ ಬ್ರಹ್ಮನನ್ನು ಹೇಳಿರುವುದು ಅಪ್ರಸಿದ್ಧನಾದ್ರಿಂದ ಅಂತ ಇದು ನಮ್ಮ ವ್ಯವಸ್ಥೆ, ಇದು ನಮ್ಮ ಸಿದ್ಧಾಂತ. ಯಾಕೆಂದ್ರೆ ಅದು ಅನ್ಯಥಾ ಅನುಪಪತ್ತಿ ಪ್ರಮಾಣದಿಂದ. ಅನ್ಯಥಾ ಅನುಪಪತ್ತಿ, ಬ್ರಹ್ಮನಿಗೆ ನಾವು ವಾಚ್ಯತ್ವವನ್ನು ಒಪ್ಪದೆ, ಅನ್ಯಥಾ ಅಂದ್ರೆ ಬ್ರಹ್ಮನಿಗೆ ವಾಚ್ಯತ್ವವನ್ನು ಒಪ್ಪದೆ ಹೋದ್ರೆ ಅನುಪಪನ್ನ, ಅವನಲ್ಲಿ ಈ ಶಬ್ದಗಳ ಪ್ರಮಾಣಗಳ ಪ್ರವೃತ್ತಿ ಅಂತ ಅನ್ನೋದೇ ಕೂಡದೇ ಇರಬೇಕಾದಿತ್ತು ಅಂತೆಲ್ಲ ಹಿಂದೆ ಬಂತಲ್ಲ, ಇದೇ ಅನ್ಯಥಾನುಪಪತ್ತಿ. ಅರ್ಥಾಪತ್ತಿ, ಆ ಅರ್ಥಾಪತ್ತಿ ಪ್ರಮಾಣದಿಂದ ಮಾತ್ರ ಸಿದ್ಧ ಆಗೋ ವ್ಯವಸ್ಥೆ ಅಲ್ಲ ಇದು. ಕಿಂತು ಸ್ಮೃತಿ ಸಿದ್ಧಾಚ, ಸ್ಮೃತಿಯಲ್ಲಿ ಸ್ಪಷ್ಟವಾಗಿ ಬ್ರಹ್ಮನ ಕುರಿತಾಗೇ ಅವನು ಅಪ್ರಸಿದ್ಧನಾದ್ರಿಂದ ಅವಾಚ್ಯ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಾರೆ. ತತ್ ಆ ಬ್ರಹ್ಮ ಅಪ್ರಸಿದ್ಧನಾದ್ರಿಂದ ಅವಾಚ್ಯವಾಗಿದೆ. ವಾಚ್ಯಂ ಸರ್ವಾಗಮೋಕ್ತಿತ, ಆದರೂ ವಾಚ್ಯವೂ ಆಗಿದೆ, ಯಾಕೆಂದ್ರೆ ಸರ್ವಾಗಮಗಳು ಅವನನ್ನು ಹೇಳ್ತಾವ. ಆದ್ರಿಂದ ಅತರ್ಕ್ಯಂ, ಪೂರ್ಣವಾಗಿ ಅನುಮಾನದಿಂದ ತಿಳಿಯುವುದು ಸಾಧ್ಯ ಇಲ್ಲ, ಆದರೂ ಪ್ರತ್ಯಕ್ಷ ಮತ್ತು ಆಗಮಗಳ ಬೆಂಬಲವುಳ್ಳಂತಹ ಆಗಮದಿಂದ ತಿಳಿಯುವುದು ಸಾಧ್ಯ. ಅದರಲ್ಲೂ ಇದು ಬ್ರಹ್ಮನ ಕುರಿತಾದ ವಿಷಯ ಆದ್ದರಿಂದ ಆಗಮದ ಬೆಂಬಲ ಇರುವಂತಹ ಅನುಮಾನದಿಂದ ತಿಳಿಯುವುದು ಸಾಧ್ಯ. ಅಜ್ಞೇಯಂ ಜ್ಞೇಯಂ, ಪೂರ್ಣವಾಗಿ ಅಜ್ಞೇಯ, ಆದ್ರೆ ಸ್ವಲ್ಪವಾದರೂ ಜ್ಞೇಯವೇ. ಏವಂ ಪರಂ ಸ್ಮೃತಂ, ಹೀಗೆ ಆ ಪರಂ ಅಂದ್ರೆ ಪರಬ್ರಹ್ಮವು ಸ್ಮೃತಂ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಏವಂ ಅಂದ್ರೆ ಅಪ್ರಸಿದ್ಧಿ ಪ್ರಸಿದ್ಧಿಭ್ಯಾಂ, ಅಪ್ರಸಿದ್ಧಿ ಮತ್ತು ಪ್ರಸಿದ್ಧಿ ಅನ್ನುವಂಥ ಎರಡೂ ಧರ್ಮಗಳನ್ನು ಅವನಲ್ಲಿ ಕಾಣಬೇಕು ಅಂತದ್ರ ತಾತ್ಪರ್ಯ. ಅನ್ಯಥಾನುಪಪತ್ಯ ಅಂತ ಟೀಕಾದಲ್ಲಿದೆ. ಅನ್ಯಥಾನುಪಪತ್ತಿ ಮಾತ್ರ ಸಿದ್ಧಯ್ಯಂ ವ್ಯವಸ್ಥಾ ಅಂತ. ಅನ್ಯಥಾನುಪಪತ್ತಿ ಅಂದ್ರೆ ಪಶ್ಯಂತಹ ಅಂತ ಯುಕ್ತಿ, ಅಲ್ಲಿ ಉಕ್ತಿ ಇದೆಯಲ್ಲ, ನೋಡ್ತಾ ಇದ್ದಾರೆ ಅಂತ, ಅದನ್ನು ನೀವು ಹೊಂದಿಸ್ಬೇಕಲ್ಲ. ಪೂರ್ಣವಾಗಿ ಜ್ಞಾನಕ್ಕೆ ವಿಷಯವೇ ಅಲ್ಲ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಪಶ್ಯಂತಹ ಅಂತ ಒಂದು ಮಾತು ಸ್ಪಷ್ಟವಾಗಿರುವುದರಿಂದ ಉಕ್ತಿ ಅನ್ಯಥಾನುಪಪತ್ಯ, ಈ ಒಂದು ಉಕ್ತಿ ಇರುವುದರಿಂದ ನಾವು ಅದಕ್ಕೆ ಅಪ್ರಸಿದ್ಧತ್ವವನ್ನು ಸ್ವೀಕಾರ ಮಾಡದೆ ಈ ಮಾತನ್ನು ಹೊಂದಿಸ್ಲಿಕ್ಕೆ ಬರುವುದಿಲ್ಲ.
ಎರಡೂ ಮಾತನ್ನು ಹೊಂದಿಸ್ಬೇಕಾದ್ರೆ ಈಗ ಮಾಡಬೇಕು ಅಂತ ಅದ್ರ ತಾತ್ಪರ್ಯ. ಮುಂದೆ ಏವಂ ಅಪ್ರಸಿದ್ಧಿ ಪ್ರಸಿದ್ಧಿಭ್ಯಾಮ್ ಅಂತಿದೆಯಲ್ಲ, ಆ ಏವಂ ಅಂತ ಅನ್ನೋದೇನಿದೆ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ರಾಘವೇಂದ್ರ ತೋರಿಸಿದ್ದಾರೆ. ಏವಂ ಇತಿ ಪದಂ ಅತರ್ಕ್ಯಂ ತರ್ಕ್ಯಂ ಇತ್ಯನೇನ ಅಜ್ಞೇಯಂ ಜ್ಞೇಯಂ ಇತ್ಯನೇನ ಚ ಅನ್ವೇತಿ. ಬ್ರಹ್ಮ ವಾಚ್ಯವೂ ಆಗಿದೆ, ಅವಾಚ್ಯವೂ ಆಗಿದೆ. ಹಾಗೆ ತರ್ಕ್ಯವೂ ಆಗಿದೆ, ಅತರ್ಕ್ಯವೂ ಆಗಿದೆ, ಜ್ಞೇಯವೂ ಆಗಿದೆ, ಅಜ್ಞೇಯವೂ ಆಗಿದೆ. ಯಾಕೆಂದ್ರೆ ಅಪ್ರಸಿದ್ಧಿ ಮತ್ತು ಪ್ರಸಿದ್ಧಿಗಳಿಂದ, ಅಪ್ರಸಿದ್ಧಿ ಮತ್ತು ಪ್ರಸಿದ್ಧಿ ಎಂಬ ಎರಡು ಹೇತುಗಳಿಂದ ಅದು ಅತರ್ಕ್ಯವೂ ತರ್ಕ್ಯವೂ, ಅಜ್ಞೇಯವೂ ಜ್ಞೇಯವೂ, ಅವಾಚ್ಯವೂ ವಾಚ್ಯವೂ ಆಗಿದೆ ಅಂತ. ಹೀಗೆ ಇದು ಇವೆರಡು ಕಾರಣಗಳು ಒಂದು ಸೆಟ್ ಇದೆ. ಇವುಗಳಿಂದ ಮೂರು ಕಾರ್ಯಗಳು, ಅತರ್ಕ್ಯ ತರ್ಕ್ಯ ಅಂತ ಒಂದು ಕಾರ್ಯ, ಅಜ್ಞೇಯ ಅಜ್ಞೇಯ ಅಂತ ಇನ್ನೊಂದು ಕಾರ್ಯ, ಅವಾಚ್ಯ ವಾಚ್ಯ ಅಂತ ಇನ್ನೊಂದು ಕಾರ್ಯ. ಈ ಮೂರನ್ನು ತಿಳ್ಕೊಳ್ಬೇಕು ಅಂತ ಅದ್ರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.